ನ್ಯೂ ಇಯರ್ ಸಂಭ್ರಮದ ನಡುವೆ ಮದ್ಯಪ್ರಿಯರಿಗೆ ಶಾಕ್ ಎದುರಾಗಿದೆ. ಹೊಸ ವರ್ಷದಿಂದ ಮದ್ಯದ ದರ ಏರಿಕೆಯನ್ನ ಮಾಡುವುದಕ್ಕೆ ಕಂಪನಿಗಳು ಪ್ಲಾನ್ ಅನ್ನ ಮಾಡಿಕೊಂಡಿವೆ. ದರ ಏರಿಕೆಗೆ ನಿರ್ಧಾರ ಮಾಡಿದ್ದಾವೆ ಕೆಲ ಕಂಪನಿಗಳು. ದರ ಏರಿಕೆಯ ಕುರಿತು ಈಗಾಗಲೇ ಅಬಕಾರಿ ಇಲಾಖೆಗೂ ಕೂಡ ಪತ್ರವನ್ನ ಬರೆದಿದ್ದಾರೆ. ಓಟಿ, ಬಿಪಿ ಹಾಗೆ 8PM ದರ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪ್ರತಿ ಕ್ವಾರ್ಟರ್ ಮೇಲೆ 20 ರಿಂದ 30 ರೂಪಾಯಿ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ. ದರ ಹೆಚ್ಚಳದ ಬಗ್ಗೆ ಇಲಾಖೆಗೆ ಕಂಪನಿ ವತಿಯಿಂದ ಮಾಹಿತಿ ಹೋಗಿದೆ, ಮನವಿ ಹೋಗಿದೆ. ಅಬಕಾರಿ ಇಲಾಖೆ ಈ ಬಗ್ಗೆ ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ, ಕಂಪನಿಗಳ ಪ್ರಸ್ತಾವನೆಗೆ ಓಕೆ ಅಂತ ಹೇಳುತ್ತಾ, ಇದು ಸದ್ಯಕ್ಕಿರುವಂತಹ ಕುತೂಹಲ. ಹೊಸ ವರ್ಷಾಚರಣೆಯ ಸಂಭ್ರಮದಲ್ಲಿ ಜನರಿದ್ದಾರೆ. ಇದೇ ಸಂದರ್ಭದಲ್ಲಿ ಮದ್ಯ ಮಾರಾಟ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಮದ್ಯದ ಕಂಪನಿಗಳಿಗೆ ಲಾಭ ಆಗುವಂತಹ ಒಂದು ಸಂದರ್ಭ ಇದು ಹೊಸ ವರ್ಷಾಚರಣೆ ಅಂತ ಹೇಳಿದ್ರೆ. ಆದ್ರೆ ಹೊಸ ವರ್ಷಾಚರಣೆ ಆಗ್ತಾ ಇದ್ದ ಹಾಗೆ ಮದ್ಯದ ದರವನ್ನ ಏರಿಕೆ ಮಾಡುವುದಕ್ಕೆ ಕೆಲ ಕಂಪನಿಗಳು ನಿರ್ಧಾರ ಮಾಡಿದ್ದಾವೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರೋದು. ಆ ಕಂಪನಿಗಳು ಈಗಾಗಲೇ ಆ ಪ್ರಸ್ತಾವನೆಯನ್ನ ಅಬಕಾರಿ ಇಲಾಖೆಗೂ ಕೂಡ ಸಲ್ಲಿಕೆ ಮಾಡಿದ್ದಾವೆ. ಓಟಿ ಹಾಗೆ ಬಿಪಿ ಜೊತೆಗೆ 8PM ಈ ಮೂರರ ದರ ಹೆಚ್ಚಳ ಆಗಬಹುದು ಅನ್ನುವಂತಹ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರೋದು. 20 ರಿಂದ 30 ರೂಪಾಯಿ ದರ ಹೆಚ್ಚಳ ಮಾಡುವಂತಹ ಚಾನ್ಸಸ್ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಜನವರಿ 1ನೇ ತಾರೀಕಿನಿಂದ ದರ ಹೆಚ್ಚಳ ಆಗಬಹುದು ಅನ್ನುವಂಥ ನಿರೀಕ್ಷೆ ಇರೋದು. ಅಬಕಾರಿ ಇಲಾಖೆ ಕಂಪನಿಗಳೇನೋ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾವೆ, ಅಬಕಾರಿ ಇಲಾಖೆಗೆ ಪತ್ರವನ್ನ ಬರೆದಿದ್ದಾವೆ. ಅಬಕಾರಿ ಇಲಾಖೆ ಇದಕ್ಕೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ, ಪ್ರಸ್ತಾವನೆಯನ್ನ ಒಪ್ಪಿಕೊಳ್ಳುತ್ತಾ ಅನ್ನುವಂತಹ ಕುತೂಹಲ ಸದ್ಯಕ್ಕೆ ಮನೆ ಮಾಡಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಧ್ರುವರಾಜ್ ನೀಡ್ತಾ ಹೋಗ್ತಾರೆ. ಧ್ರುವರಾಜ್, ನ್ಯೂ ಇಯರ್ ಸಂದರ್ಭ ಅಂತ ಹೇಳಿದ್ರೆ ಇದು ಮದ್ಯದ ಕಂಪನಿಗಳಿಗೆ ಒಳ್ಳೆಯ ಲಾಭವನ್ನ ತರುವಂತಹ ಒಂದು ಸಂದರ್ಭ. ಅತಿ ಹೆಚ್ಚು ಮದ್ಯ ಮಾರಾಟ ಈ ಸಂದರ್ಭದಲ್ಲಿ ಆಗುತ್ತೆ. ಬಟ್ ಅದೇ ದಿನದಿಂದಾನೇ ಮದ್ಯಪ್ರಿಯರಿಗೆ ಶಾಕ್ ಕೊಡುವುದಕ್ಕೆ ಕಂಪನಿಗಳು ಮುಂದಾಗ್ತಾ ಇರೋದು. ಈ ದರ ಏರಿಕೆಯ ಪ್ರಸ್ತಾವನೆಗೆ ಅಬಕಾರಿ ಇಲಾಖೆ ಒಪ್ಪಿಕೊಳ್ಳಬಹುದಾ ಅಂತ ಹೇಳಿ? ಎಸ್ ವಿದ್ಯಶ್ರೀ, ಈಗ ಇನ್ನೇನು 2 ದಿವಸದಲ್ಲಿ ಹೊಸ ವರ್ಷ ಕೂಡ ಆರಂಭವಾಗುತ್ತೆ. ಹೊಸ ವರ್ಷ ಆರಂಭ ಸ್ವಾಗತ ಮಾಡ್ಲಿಕ್ಕೆ ಎಲ್ಲರೂ ಕೂಡ ಈಗ ಕಾತರರಾಗಿದ್ದಾರೆ. ಆದ್ರೆ ಈಗ ಕೆಲ ಮದ್ಯಪ್ರಿಯರಿಗೆ ಶಾಕ್ ಎದುರಾಗುವಂತ ಒಂದು ನಿರ್ಧಾರವನ್ನ ಕಂಪನಿಗಳು ತೆಗೆದುಕೊಳ್ತಾ ಇದ್ದಾವೆ. ಅದರಲ್ಲಿ ಮುಖ್ಯವಾಗಿ 3 ಪ್ರಮುಖ ಬ್ರ್ಯಾಂಡ್ಗಳ ಏನಿದಾವೆ ಅವುಗಳ ರೇಟ್ ಅನ್ನ ಹೆಚ್ಚಳ ಮಾಡ್ಲಿಕ್ಕಾಗಿ ಈಗ ಸದ್ಯ ಆ ಕಂಪನಿಗಳು ಏನಿದಾವೆ ಅಬಕಾರಿ ಇಲಾಖೆಗೆ ಒಂದು ಮನವಿಯನ್ನ ಸಲ್ಲಿಸಿದಾವೆ. ಓಟಿ, ಬಿಪಿ ಮತ್ತೆ 8PM ಈ ಒಂದು ಬ್ರ್ಯಾಂಡ್ಗಳು ಏನಿದಾವೆ ಮಧ್ಯಮ ವರ್ಗದ ಜನರು ಅತಿ ಹೆಚ್ಚಾಗಿ ಈ ಒಂದು ಬ್ರ್ಯಾಂಡ್ ನನ್ನ ಕುಡಿತಾರೆ. ಈ ಒಂದೇ ಕಾರಣಕ್ಕಾಗಿ ಇದು ಅತಿ ಹೆಚ್ಚು ಸೇಲ್ಸ್ ಕೂಡ ಆಗ್ತಾ ಇದೆ. ಹೀಗಾಗಿ ಇದ್ರ ಮೇಲೆ 20 ರಿಂದ 30 ರೂಪಾಯಿ ಹೆಚ್ಚಳ ಮಾಡ್ಬೇಕು ಅಂತ ಹೇಳಿ ಈಗಾಗಲೇ ಆ ಕಂಪನಿಗಳು ಏನಿದಾವೆ ಈಗ ಅಬಕಾರಿ ಇಲಾಖೆಗೆ ಪತ್ರವನ್ನ ಕೂಡ ಬರೆದಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಓಟಿ 180 ml ಅಂತ ಹೇಳಿದ್ರೆ ಒಂದು ಕ್ವಾರ್ಟರ್ಗೆ ಸದ್ಯ 100 ರೂಪಾಯಿಗೆ ಸೇಲ್ ಆಗ್ತಾ ಇದೆ. ಆದ್ರೆ ಅದು ಜನವರಿ 1ರಿಂದ 123 ರೂಪಾಯಿ ನಿಗದಿ ಮಾಡಿದ್ದಾರೆ. ಅಂದ್ರೆ ಬರೋಬ್ಬರಿ 23 ರೂಪಾಯಿ ಹೆಚ್ಚಳವಾಗಿದೆ. ಈ ಹಿಂದೆ 20 ರೂಪಾಯಿ ಜಾಸ್ತಿ ಆಗಿತ್ತು, 80 ರೂಪಾಯಿಂದ 100 ರೂಪಾಯಿಗೆ ಬಂದಿತ್ತು. ಅದಾದ ನಂತರ ಈಗ 123 ರೂಪಾಯಿ ಆಗಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಇನ್ನು ಬಿಪಿ 1 ಕ್ವಾರ್ಟರ್ಗೆ 123 ಇದೆ ಈಗ ಸದ್ಯ. ಅದು ಜನವರಿಯಿಂದ 159, ಬರೋಬ್ಬರಿ 35 ರೂಪಾಯಿ ಹತ್ತತ್ರ ಇದು ಜಾಸ್ತಿ ಆಗಿರುವಂತದ್ದು. ಇದು ಕೂಡ 100ರ ಸುಮಾರಲ್ಲಿತ್ತು ಯಾವಾಗ ಈ ಜುಲೈಯಲ್ಲಿ ರೇಟ್ ಜಾಸ್ತಿ ಆಯ್ತಲ್ಲ ಆವಾಗ. ಇದು ಬಿಟ್ಟರೆ 8PM ಈಗ ಸದ್ಯ 100 ರೂಪಾಯಿ ಇತ್ತೆ, ಅದು 123 ರೂಪಾಯಿ ಆಗುತ್ತೆ. ಇವೆಲ್ಲವೂ ಏನಿದಾವೆ ಇದು ಮಧ್ಯಮ ವರ್ಗದ ಜನರು ಅತಿ ಹೆಚ್ಚಾಗಿ ಸೇವಿಸುವಂತಹ ಒಂದು ಬ್ರ್ಯಾಂಡ್ಗಳು. ಈಗ ಇವುಗಳ ರೇಟ್ ಜಾಸ್ತಿ ಆಗಿರುವಂತದ್ದು ಮದ್ಯಪ್ರಿಯರ ಆಕ್ರೋಶಕ್ಕೆ ಕೂಡ ಕಾರಣವಾಗಿದೆ. ವಿದ್ಯಾಶ್ರೀ, ಸದ್ಯ ನೀವು ಕೇಳ್ತಾ ಇದ್ರಲ್ವಾ, ಈ ಅಬಕಾರಿ ಇಲಾಖೆ ಕೂಡ ಇದಕ್ಕೆ ಒಪ್ಪಿಗೆಯನ್ನ ನೀಡಿದ್ದು 1ನೇ ತಾರೀಕಿನಿಂದನೇ ಇದರ ದರ ಏರಿಕೆ ಆಗ್ತಾ ಹೋಗುತ್ತೆ. ವಿದ್ಯಾಶ್ರೀ, ರೈಟ್, ಥ್ಯಾಂಕ್ ಯು ಧ್ರುವರಾಜ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.